ಈಗ ನಿಮ್ಮಪ್ಪ ಪ್ರೊಡ್ಯೂಸರ್ ಮಾಡು. ಸಡನ್ ಆಗಿ ಜಂಪ್ ಮಾಡ್ತಾರೆ ತೆಲುಗು ಭಾಷೆಗೆ, ಇಲ್ಲಿ ಕೆಲಸ ಸಿಗ್ಲಿಲ್ಲ ಅಂದ್ರೆ ಅವ್ರ ಮನೆ ಹೇಗ್ ನಡಿಬೇಕು? ಇವಾಗ ಟ್ರೋಲ್ ಮಾಡೋರು ಅವ್ರು ಬಂದು ಇವ್ರ ಮನೆ ನಡ್ಸಕ್ ಆಗತ್ತಾ? ನನ್ಗೆ ಇವತ್ತು ಅಲ್ಲಿ ಹೋಗಿ ಅಲ್ಲಿ ಮಾಡಿಲ್ಲ ಅಂತ ನನ್ಗೆ ಈ ತಿಂಗಳು ಬಾಡಿ ಕಟ್ಟಕ್ ಆಗಲ್ಲ. ನನ್ಗೆ ಇದು ಬಿಟ್ಟಿಲ್ಲ, ನಮ್ಮ ಅಪ್ಪ ನಂಗೆ ಮಾಡಿ ಇಟ್ಟಿಲ್ಲ. ನನಗೆ ಇನ್ನು ನಮ್ ಜನ ಫ್ರೆಶರ್ಸ್ ನ ಒಪ್ಕೊಂಡಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಅವ್ರು ಅನ್ಕೋಬಹುದು ಇವರು ಗಾಂಚಲಿ ಅಂತ ಅನ್ಕೋಬಹುದು. ಈಗ ಹೇಳ್ತಾ ಇದ್ದೆ ಸೋಷಿಯಲ್ ಮೀಡಿಯಾ ಅಂತ. ಇವಾಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ, ನಮ್ಮ ಟ್ಯಾಲೆಂಟ್ ನ ಪ್ರೂವ್ ಮಾಡಕ್ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಂತ. ಈಗ ಅಲ್ಲಿಂದ ಎಷ್ಟು ಜನ ಬರ್ತಾ ಇದಾರೆ, ಆಮೇಲೆ ಅವರಲ್ಲಿ ರಿಯಲ್ ಆಗಿ ಟ್ಯಾಲೆಂಟ್ ಇದೆಯಾ ಅಂತ ಅನ್ಸುತ್ತೆ ಹೆಂಗೆ ಅನ್ನೋದು? ಒಬ್ಬೊಬ್ರಿಗಿದೆ, ಒಬ್ಬೊಬ್ರಿಗಿಲ್ಲ ಅಂತ ನನ್ಗನ್ಸುತ್ತೆ. ಅಂದ್ರೆ ನಾವ್ ರೀಲ್ಸ್ ಅಲ್ಲಿ ನೋಡುವಾಗ ಅದು ಇಷ್ಟೇ ಫೋನ್, ಅದು ಅಷ್ಟೇ ಪ್ಯಾಟರ್ನ್ ಅಲ್ಲಿ ನೋಡ್ತೀವಿ. ಅಲ್ಲಿ ಇರೋದಕ್ಕೂ ನಾವ್ ಟಿವಿ ಇಲ್ಲ ಸಿನಿಮಾಗೆ ನೀವು ಕಂಪೇರ್ ಮಾಡಿದ್ರೆ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಅವ್ರಿಗೆ ಆ ಸ್ಕ್ರೀನ್ ಪ್ರೆಸೆನ್ಸ್ ಇದ್ರೆ ಅವ್ರು ಅಲ್ಲೂ ಕ್ಲಿಕ್ ಆಗ್ತಾರೆ, ಇಲ್ಲೂ ಕ್ಲಿಕ್ ಆಗ್ತಾರೆ, ಸಿನಿಮಾದಲ್ಲೂ ಕ್ಲಿಕ್ ಆಗ್ತಾರೆ. ಅದಿಲ್ಲ ಅಂದ್ರೆ ಎಲ್ಲೂ ಕ್ಲಿಕ್ ಆಗಲ್ಲ ಅಷ್ಟೇ. ಆಕ್ಟಿಂಗು ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟ್ ಮಾಡೋಕ್ಕೂ ಸ್ಕ್ರೀನ್ ಮೇಲೆ ಆಕ್ಟ್ ಮಾಡೋಕ್ಕೂ ಏನ್ ಡಿಫ್ರೆನ್ಸ್? ಜಗಜಾಂತರ ಡಿಫ್ರೆನ್ಸ್ ಇದೆ. ಅಂದ್ರೆ ಕ್ಯಾಮ್ರಾನ ಫಸ್ಟ್ ನಾವು ನಮ್ ಫ್ರೆಂಡ್ ಮಾಡ್ಕೋಬೇಕು. ನಾನು ಫಸ್ಟ್ ಸೀರಿಯಲ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನಮ್ ಡೈರೆಕ್ಟರ್ ಹೇಳಿದೆ, ಅದು ತುಂಬಾ ಚಿಕ್ಕವಳವಾಗ ನನ್ಗೆ ಏನೂ ಗೊತ್ತ, ಇದು ನಿನ್ ಫ್ರೆಂಡ್ ನಿನ್ ಫ್ರೆಂಡ್ ಹತ್ರ ಹೇಗೆ ಮಾತಾಡ್ತೆ ಹಂಗ್ ಮಾತಾಡು. ಅಂದ್ರೆ ಕ್ಯಾಮ್ರಾ ನಮ್ಮನ್ನ ಇಷ್ಟಪಡ್ಬೇಕು, ನಾವು ಕ್ಯಾಮ್ರಾನ ಇಷ್ಟಪಡೋದ್ಕಿಂತ. ಸೊ ಅದು ಒಂದ್ ಸೆಟ್ ಆಗ್ಬಿಟ್ರೆ ಹೊಟ್ಟೋಗುತ್ತೆ. ಆಮೇಲೆ ಆಕ್ಟಿಂಗ್ ನ ಕಲ್ಸಕ್ ಆಗಲ್ಲ ಅಲ್ವಾ? ಆಕ್ಟಿಂಗ್ ಸ್ಕೂಲ್ಗೆ ಹೋಗಿ ಕಲ್ತೆ ಅನ್ನೋದು, ಅಲ್ಲಿ ಅದನ್ನ ಕಲೆನ ಪಾಲಿಶ್ ಮಾಡಿ ಇನ್ನು ಚಂದ ಮಾಡ್ಬೋದು ಹೊರತು ಕಲಿಯಕ್ ಆಗಲ್ಲ. ಆಪರ್ಚುನಿಟಿ ಹೆಂಗ ಆಗ್ತಾ ಇದೆ? ಈಗ ಸೀರಿಯಲ್ ಇಂದ ಒಂದು ಸಿನಿಮಾ ಆಯ್ತು, ನೆಕ್ಸ್ಟ್ ಸೆಕೆಂಡ್ ಸಿನಿಮಾ. ನಿಜವಾಗ್ಲೂ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಆಪರ್ಚುನಿಟೀಸ್ ಏನ್ ಬರ್ತಾ ಇಲ್ಲ. ಅಂದ್ರೆ ಬರ್ತಾ ಇದೆ ಕತೆಗಳನ್ನ, ಒಂದ್ 10 ಕತೆಗಳನ್ನ ಕೇಳಿಲ್ಲ ಅಂತಲ್ಲ, ಬಟ್ ಅಂದ್ರೆ ಗ್ರಿಪ್ಪಿಂಗ್ ಕತೆಗಳಿಲ್ಲ. ನನ್ ವಿದ್ಯಾಪತಿ ಸ್ಟೋರಿ ಕೇಳಿದ ತಕ್ಷಣ, ಅಂದ್ರೆ ನಮ್ಗೆ ಹೇಗೆ ಆರ್ಟಿಸ್ಟ್ ಅಂದ್ರೆ ಅವ್ರು ನಮ್ ಕ್ಯಾರೆಕ್ಟರ್ ಇದ್ದ ತಕ್ಷಣ ಮಾಡ್ಬೇಕಿದ್ನ, ಅಂದ್ರೆ ಒಂದ್ ಸ್ವಲ್ಪ ದುಡ್ಡು ಕಮ್ಮಿ ಕೊಟ್ರು ಪರವಾಗಿಲ್ಲ, ನಾವ್ ಇದನ್ನ ತೋರ್ಸ್ಬೇಕು, ಇದ್ರಲ್ಲಿ ಪ್ರೂವ್ ಮಾಡ್ಬೇಕು ಅನ್ನೋದು ಒಂದ್ ಇರುತ್ತೆ. ಆ ತರ ಕತೆಗಳು ಬಂದಿಲ್ಲ. ನಾನು ಆಕ್ಚುಲಿ ಫಸ್ಟ್ ಒಂದ್ ಹಿಟ್ ಕೊಟ್ರು ಕೂಡ ಆ ಗ್ರಾಜುಯಲ್ ಪ್ರೊಸೆಸ್, ಬಿಕಾಸ್ ನಾವ್ ಇಂಡಸ್ಟ್ರಿ ಸಿನಿಮಾಗಳು ನಡೀತಿಲ್ಲ ಅಂತ ಒಂದ್ ಕಾರಣಕ್ಕೆ. ಬೇರೆ ಭಾಷೆಯಿಂದ ಬರ್ತಾ ಇದೆ, ಕತೆನೂ ಕೇಳ್ತಾ ಇದೀನಿ. ಬಟ್ ಆದಷ್ಟು ಇಲ್ಲೇ ಟ್ರೈ ಮಾಡೋಣ, ಏನಕ್ಕೆ ಆಗಲ್ಲ. ಆಗ್ಲಿಲ್ಲ ಅಂದ್ರೆ ಕೊನೆಗೆ ನಂದು ಹೊಟ್ಟೆಪಾಡ್ ನಾನು ನೋಡ್ಲೇಬೇಕು, ಅವಾಗ ಎಲ್ಲೋ ಕಡೆ ಜಂಪ್ ಆಗಿ. ಬಟ್ ಆದಷ್ಟು ಟ್ರೈ ಮಾಡೋಣ, ಸಡನ್ ಆಗಿ ಏನಕ್ಕೆ ಜಂಪ್ ಆಗ್ಬಿಡ್ಬೇಕು ನಾನು ಅಂತ ಅದನ್ನ ಪುಷ್ ಮಾಡದೆ ಅಲ್ಲೇ ಬಿಟ್ಬಿಟ್ಟಿದೀನಿ. ಬಟ್ ಅಷ್ಟು ಓವರ್ವೆಲ್ಮಿಂಗ್ ಆಗಿ, ಅಷ್ಟು ವೆಲ್ಕಮಿಂಗ್ ಆಗಿ ಇನ್ನೂ ನಮ್ ಜನ ಫ್ರೆಶರ್ಸ್ ನ ಒಪ್ಕೊಂಡಿಲ್ಲ ಅಂತ ನನ್ಗನ್ಸುತ್ತೆ. ನೀವು ಇನ್ನೊಂದು ಹೇಳ್ತಾ ಇದ್ರೆ, ಒಂದಷ್ಟು ಕಥೆಗಳು ಬರುತ್ತೆ, ನಮಗೆ ಅದು ಇಷ್ಟ ಆಗಲ್ಲ ಅಂತ. ಈಗ ಒಂದು ಹಿಟ್ ಸಿನಿಮಾ ಕೊಟ್ಟಿರ್ತೀರಾ, ಸೊ ಅದೇ ತರ ಒಂದಷ್ಟು ನೀವು ಸಿನಿಮಾಗಳು ಹುಡ್ಕೊಂಡ್ ಬರುತ್ತೆ. ಇನ್ನೊಂದೆಲ್ಲೋ ಒಂದ್ ಕಡೆ ನೀವು ಒಪ್ಕೊಳ್ದೇ ಇದ್ದಾಗ, ಇವ್ರಿಗೆ ಆಲ್ರೆಡಿ ಆಟಿಟ್ಯೂಡು, ಗಾಂಚಲಿ, ಅದು ಇದು ಒಪ್ಕೊಳ್ತಾ ಇಲ್ಲ, ನಾವೇ ಹೋಗಿ ಕೇಳಿದ್ರು ಒಪ್ಕೋತಾ ಇಲ್ಲ, ಅವ್ರದ್ದೇನೋ ಒಂದು ಇರುತ್ತೆ ಅಂತ ಒಂದು ಹೇಳ್ತಾರೆ. ಸೊ ಅದಾದ್ಮೇಲೆ ನಿಮ್ಗೆ ಎಷ್ಟು ಕಥೆಗಳು ಬಂತು, ಇಲ್ಲ ಅದೇ ತರ ಬಂತ, ಇಲ್ಲ ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಕೇಳಿಸ್ಕೊಂಡ್ರ? ಅಂದ್ರೆ ಒಂದು ನೋಡಿ, ನಾನು ಅವಲ್ ಹೇಳ್ದೆ ಸ್ಟೀರಿಯೋ ಟೈಪ್ ಮಾಡ್ತಾರೆ. ನೀವೇನಾದ್ರು ಒಂದ್ ಮಾಡಿಟ್ಟಾದ್ರೆ ಅದೇ ತರ ಕಥೆಗಳು ಬರ್ತವೆ. ಅದಕ್ಕೆ ಬೇಸಿಕ್ಲಿ ನಾವು ಸಿಗಾಕೋಬಾರ್ದು. ಅವ್ರು ಅನ್ಕೋಬಹುದು, ಇವ್ರು ಗಾಂಚಲಿ ಅಂತ ಅನ್ಕೋಬಹುದು, ಮತ್ತೊಂದು ಅನ್ಕೋಬಹುದು. ಬಟ್ ಅದಕ್ಕೆ ನಾವು ಬೀಳ್ಬಾರ್ದು ಅಲ್ಲಿಗೆ. ಸೊ ನಾವೇನ್ ಅನ್ಕೊಂಡಿರ್ತೀವಲ್ಲ ಅದನ್ನ ಮಾಡ್ತಾ ಹೋಗ್ಬೇಕು. ನಮಗ್ ಕನ್ವಿನ್ಸಿಂಗ್ ಅನ್ಸ್ಬೇಕಲ್ವಾ ಕಥೆಗಳು, ಅಥವಾ ನನ್ ಪೊಟೆನ್ಶಿಯಲ್ ನನಗ್ ಗೊತ್ತಿರುತ್ತೆ, ನಾನು ಏನ್ ಮಾಡ್ಬೋದು, ಅಥವಾ ನಾನು ಇನ್ನೂ ಮಾಡ್ರೆ ದೊಡ್ಡದಾಗಿ ಯಾವ ತರ ಮಾಡ್ಬೋದು ನನಗ್ ಗೊತ್ತಿರುತ್ತೆ. ನನ್ನ ಪೊಟೆನ್ಶಿಯಲ್, ನಾನು ಆ ಕಡೆ ಕೆಲಸ ಮಾಡ್ಬೇಕು, ನನ್ನ ಫೋಕಸ್ ಅಲ್ಲಿರ್ಬೇಕು. ಅವ್ರು ಹಂಗ ಅನ್ಕೋತಾರೆ ಅಂತ ನಾವೇನು ಇದ್ ಮಾಡಕ್ಕಾಗ. ಆಮೇಲೆ ಇನ್ನೊಂದು, ಕೆಲವ್ರಿಗೆ ಅವ್ರ ಕತೆ ತಂದಾಗ ಅವ್ರ ಕತೆ ಬಹಳ ದೊಡ್ಡದಾಗಿ ಇರುತ್ತೆ. ಇದು ಚೇಂಜ್ ಆಗ್ಬಿಡುತ್ತೆ, ಇದು ಹಂಗೆ ಅಂತಾನೆ ಇರ್ತದೆ. ಅದು ಸರಿನೂ ಇರ್ಬೋದು, ತಪ್ಪುನೂ ಇರ್ಬೋದು. ಬಟ್ ಆ ಕ್ಷಣಕ್ಕೆ ನನಗೆ ಅದು ಬೇಡ ಅಷ್ಟೇ ಅಲ್ವಾ? ಆ ಕ್ಷಣಕ್ಕೆ ನಾನೇನೋ ಬೇರೆ ಮಾಡ್ಬೇಕು ಅನ್ಕೊಂಡಿದೀನಿ ಅನ್ನೋ ಉದ್ದೇಶ ಅಷ್ಟೇ. ಸೊ ಆ ನಿಟ್ಟಿನಲ್ಲಿ ಯಾವುದು ನಾವು ನಮ್ಮನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಹೊಸದನ್ನ ಕಲ್ತ್ಕೊಳ್ಳೋದಕ್ಕೆ ನಾವು ನೋಡ್ತಾ ಇರ್ಬೇಕು. ಇದು ತುಂಬಾ ಚೇಂಜ್ ಆಗಿದೆ. ಲೈಕ್ ವಿ ಆರ್ ಎಕ್ಸ್ಪೋಸ್ಡ್ ಟು, ಲೈಕ್ ಇನ್ ಎಲ್ಲಾ ತರ ಕಂಟೆಂಟ್ಗೆ ವಿ ಆರ್ ಎಕ್ಸ್ಪೋಸ್ಡ್ ಅಲ್ವಾ? OTT ನಲ್ಲಿ ಮತ್ತೊಂದಲ್ಲಿ ಎಲ್ಲಾ ಭಾಷೆ, ಎಲ್ಲಾ ತರ ಸಿನಿಮಾಗಳು, ಎಲ್ಲ ಸೈಫೈ ಮತ್ತೊಂದು ಎಲ್ಲಾನು ಅಲ್ವಾ? ನಮ್ಗೆ ತುಂಬಾ ಇದಾವೆ. ಸೊ ನಾವು ಅಪ್ಡೇಟ್ ಆಗ್ಬೇಕು. ನಾವ್ ಏನ್ ಕತೆ ಹೇಳ್ತೀವಿ ಅಂತ ನನ್ಗೆ ಅನಿಸ್ಬೇಕು ಕನ್ವಿನ್ಸಿಂಗ್ಲಿ. ಓಕೆ, ನಾನು ಈ ಕತೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ ಕನ್ವಿನ್ಸ್ ಆಗ್ಬೇಕಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಆಮೇಲೆ ಕತೆ ಈಗ ಏನು ಜಗತ್ ಇಲ್ದೇ ಇರೋದೆಲ್ಲ ಏನು ಹೇಳ್ಬೇಕಾಗಿಲ್ಲ. ನಮ್ಮಲ್ಲಿ ಈಗ ನಾವು ನೀವು ದೊಡ್ಡ ಸೈಫೈ ಮೂವಿಗಳು ಎಲ್ಲ ತಗೊಳ್ಳಿ, ದೇರ್ ಬಿಲ್ಟ್ ಆನ್ ಎಮೋಷನ್ಸ್ ಅಲ್ವಾ? ಮಾನವ ಸಂಬಂಧಗಳ ಸುತ್ತನೇ ಇರ್ತವೆ ಎಲ್ಲ ಕತೆಗಳು. ಅದಕ್ಕೆ ನೀವು ಮಂಗಳಾಗ್ರದಲ್ಲಿ ಆಗ್ಬೋದು, ಅದು ಇಲ್ಲಾಗ್ಬೋದು, ಇಲ್ಲಿಂದ ಅಲ್ವಾ ಆಗೋದು ಅಲ್ವಾ? ಸೊ ಎಲ್ಲವೂ ಮಾನವ ಸಂಬಂಧಗಳ ಸುತ್ತನೇ ಆಗುತ್ತೆ. ಸೊ ಅದನ್ನ ಎಷ್ಟು ಎಫೆಕ್ಟಿವ್ ಆಗಿ ಹೇಳ್ತೀವಿ ಅಂತ ಅಷ್ಟೇ. ಕತೆ ಎಷ್ಟು ಚೆನ್ನಾಗಿದ್ದಷ್ಟು ನಮಗೆ ಮಾಡಕ್ಕಷ್ಟು ಇದು ಸಿಗುತ್ತೆ.
ಎಕ್ಸೈಟ್ಮೆಂಟ್, ನಾವು ಎಕ್ಸೈಟ್ ಆಗ್ತೀವಿ ಅಷ್ಟೇ. ಓಕೆ, ಈಗ ಒಂದಷ್ಟು ಇಂಟರ್ವ್ಯೂಸ್ ಎಲ್ಲ ನಾನು ಮಾಡ್ತಾನೆ ಇರ್ತೀನಿ, ಒಂದಷ್ಟು ಆರ್ಟಿಸ್ಟ್ ಗಳೆಲ್ಲ ಸಿಗ್ತಾನೆ ಇರ್ತಾರೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾ ಇರ್ತಾರೆ, ಕ್ಲಿಕ್ ಆಗಿರಲ್ಲ, ಬಟ್ ಆದ್ರೂ ಮಾಡ್ಕೊಂಡು ಹೋಗ್ತಾರೆ. ಸೊ ಸುಮ್ನೆ ಕ್ಯಾಶುವಲ್ ಆಗಿ ಒಂದು ಕ್ವಶನ್ ಕೇಳಿದಾಗ ಓಕೆ, ಈಗ ನಾನು ಅನ್ಕೊಂಡಿರೋ ಕತೆ ನನಗೆ ಸಿಗ್ತಾ ಇಲ್ಲ, ಬಟ್ ನನ್ನ ಲೈಫ್ ನಡಿಬೇಕು, ಸೊ ಹಂಗಾಗಿ ಒಂದಷ್ಟು ಸಿನಿಮಾ ಮಾಡ್ಲೇಬೇಕಾಗುತ್ತೆ. ಈಗ ನನಗೆ ಮಾಡ್ಲಿಲ್ಲ ಅಂತ ಅಂದ್ರೆ ನನ್ನ ಲೈಫ್ ನಡಿಯಲ್ಲ, ಆಮೇಲೆ ಜನನೇ ಮರ್ತೋಗ್ಬಿಡ್ತಾರೆ ಅಂದಾಗ ಹಿಟ್ಟು ಫ್ಲಾಪ್ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತಾರೆ. ಇದಕ್ಕೆ ಓಕೆ, ಇದಕ್ಕೆ 2 ತರ ಇದೆ. ಇದನ್ನ ನಾನು ಮುಂಚೆನೂ ಯಾವಾಗಲೂ ಹೇಳಿದ್ದೆ. 2 ತರ ಇದ್ದಾರೆ. ಒಂದು, ನಾನು ಮಾಡಿದ್ರೆ ಇಂಥದ್ದೇ ಮಾಡಬೇಕು ಅಂತ ಮಾಡೋರಿದ್ದಾರೆ. ಇನ್ನೊಂದು ಸರ್ವೈವಲ್. ಅದನ್ನ ನಾನು ಮಾಡಿದ್ದೀನಿ. ನನಗೆ ಇವತ್ತು ಅಲ್ಲಿ ಹೋಗಿ ಅಲ್ಲಿ ಮಾಡಲಿಲ್ಲ ಅಂತಂದ್ರೆ ನನಗೆ ಈ ತಿಂಗಳು ಬಾಡಿಗೆ ಕಟ್ಟಕ್ಕೆ ಆಗಲ್ಲ. ನಾನು ಮಾಡಲೇಬೇಕು ಅದನ್ನ. ನನ್ನ ಕ್ಯಾರೆಕ್ಟರ್ ರೋಲ್ಸ್ ಆಗಿ ನನ್ಗೆ ಇಷ್ಟ ಇದೆಯೋ ಇಲ್ವೋ, ನಾನು ಬಂದದ್ದು ನಾನು ಮಾಡಿದ್ದೀನಿ. ಯಾಕಂದ್ರೆ ನಾನು ಸರ್ವೈವಲ್, ನಾನು ಬದುಕಬೇಕು. ನನ್ಗೆ ಇದು ಬಿಟ್ರಿಲ್ಲ, ನಮ್ಮ ಅಪ್ಪ ನಂಗೆ ಮಾಡಿಟ್ಟಿಲ್ಲ ನನಗೆ. ಆಯ್ತಾ? ಸೊ ನಾನು ಎಲ್ಲಾನು ಬಿಟ್ಟು ಇದೇನೋ ಮಾಡಬೇಕು ಅಂತ ಬಂದಿದ್ದೀನಿ. ಅಥವಾ ನಾನು ನನ್ನ ಇನ್ಸೆಕ್ಯೂರಿಟಿ, ನನ್ನ ಅಳುಕುಗಳನ್ನ ನಾನು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ಇದು ನನ್ನ ಚಾಯ್ಸ್ ಅಪ್ಪ. ನಾನು ಬಂದಿದ್ದೀನಿ ಇಂಡಸ್ಟ್ರಿಗೆ, ನಾನು ಏನೋ ಮಾಡಬೇಕು ಅಂತ. ನಾನು ಯಾಕೆ ಊರನ್ನೆಲ್ಲ ದುಷ್ಟ ಕೂತ್ಕೊಳ್ಳ? ಅದು ಅಯ್ಯೋ ನಾನು ಬಂದೆ ಏನು ಹಂಗಾಗಲ್ಲ. ಸೊ ಸರ್ವೈವಲ್ ಬಹಳ ಮುಖ್ಯ ಆಗುತ್ತೆ. ಸೊ ಅಂದರೆ ಒಂದು ಸ್ಟೇಜ್ ಬರೋವರೆಗೂ ಸರ್ವೈವಲ್ ನಾವು ಮಾಡಲೇಬೇಕಾಗುತ್ತೆ. ಆ ಒಂದು ಸ್ಟೇಜ್ ಬಂದಾದ್ಮೇಲೆ ಅದನ್ನ ಕಾಪಾಡ್ಕೊಳ್ಳೋದು ಕೂಡ ಅದು ಇನ್ನೊಂದು ಸ್ಟ್ರಗಲ್. ಅದು ಕರೆಕ್ಟ್. ಅದು ನೀವು ಹೇಳಿದ್ರಲ್ಲ, ಸರ್ವೈವಲ್ ಅದು ಬಹಳ ಮುಖ್ಯ. ನನ್ಗೆ ಹೊಸಬ್ರಿಗೆ ಎಲ್ಲ ಬಂದ ಹುಡುಗರಿಗೆಲ್ಲ ಇದು ಹೆಂಗೆ ಅಂತ ಅವೆಲ್ಲ ಕೇಳಿದ್ರೆ ನಾನು ಹೇಳ್ತೀನಿ, ಸಿಕ್ಕದ್ ಮಾಡ್ರಿ, ಆ ಸರ್ಕಲ್ ಅಲ್ಲಿರಿ. ನೀವು ಏನ್ ಮಾಡ್ತೀರಾ ಮಾಡಿ, ಆ ಸರ್ಕಲ್ ಅಲ್ಲಿ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡು. ನಾನು ಮಾಡಿದ್ದೀನಲ್ಲ ಅದೆಲ್ಲ, ನಾನು ಕೇಳ್ತೇನೆ. ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ತೀವಿ, ಸಣ್ಣ ಪಾತ್ರ ನಾವು ಮಾಡು. ಈಗ ನಿಮ್ಮಪ್ಪ ಪ್ರೊಡ್ಯೂಸರಾ, ನೀವು ಮಾಡು. ಇಲ್ವಾ, ನೀನ್ ಮಾಡು, ಸಿಕ್ಕದ್ ಮಾಡು, ಕಲಿ ಕೆಲ್ಸನ. ಆಮೇಲೆ ನೀನು ಏನೋ ಮಾಡಿ ನೋಡ್ಕೋತಿಲ್ಲ ಸ್ಕ್ರೀನಲ್ಲಿ, ನಾನು ಚೆನ್ನಾಗಿ ಮಾಡಿದನ ಇಲ್ವಾ ಅಂತ ಸೆಲ್ಫ್ ಅನಲೈಸೇಷನ್ ಮಾಡ್ಕೊ ಯಾವತ್ತು. ಅದು ಬಹಳ ಮುಖ್ಯ. ನನ್ನ ಆ ಪಾತ್ರಕ್ಕೆ ನ್ಯಾಯ ಒದಗಿಸಿದನ ಇಲ್ವಾ ಅಂತ ಒಂದ್ಸತಿ ನೋಡ್ಕೊಳ್ಳಿದೆ ಗೊತ್ತಾ. ಆ ಸೆಲ್ಫ್ ಅನಲೈಸೇಷನ್ ಬಹಳ ಮುಖ್ಯ. ನಾನು ಚೆನ್ನಾಗಿ ಮಾಡಿದನ ಇಲ್ವಾ ಅಂತ ಬಹಳ ಮುಖ್ಯ ಅದು. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಏನೋ ಜೊತೆಗಿರೋರು ಏನೋ ಖುಷಿಗೆ ಏನೋ 2 ಮಾತು ಅಂದ್ರು ಅಂದ್ಬಿಟ್ಟು ನಾನು ಸೂಪರ್ ಆಗಿ ಮಾಡಿದೀನಿ ಅಂತ ಅನ್ಕೊಳ್ಳೋದು ಬಹಳ ತಪ್ಪಾಗ್ಬಿಡುತ್ತೆ. ಸೊ ಅದು ಕೂಡ ಬಹಳ ಮುಖ್ಯ. ಕರೆಕ್ಟ್. ಸೇಮ್ ಕ್ವಶನ್ ನಿಮಗೆ. 100%. ಇವಾಗ ಒಂದ್ ಏಜ್ ಅಂತ ಬಂದ್ಮೇಲೆ ನಮ್ ತಂದೆ ತಾಯಿನ ನಾವ್ ನೋಡ್ಕೋಬೇಕಾಗುತ್ತೆ. ಅವ್ರು ಒಂದ್ ವಯಸ್ಸಾಗಿರ್ತಾರೆ. ಇವಾಗ ನನ್ ಮನೆ ಬಾಡಿಗೆ ಕಟ್ಬೇಕು, ಅದೆಲ್ಲ ಸರ್ವೈವಲ್. ಅವ್ರು ಹೇಳಿದ್ ಎಷ್ಟೋ ಜನ ಹೀರೋಯಿನ್ಸ್ ಹಿಟ್ ಫ್ಲಾಪ್ ಇದ್ರು, ಎಲ್ಲಾ ಸಿನಿಮಾಗಳು ಏನಕ್ ಮಾಡ್ತಾರೆ ಅಂದ್ರೆ ಅದು ಬಿಟ್ಟು ಬೇರೆ ಏನೋ ಆಪ್ಷನ್ ಇಲ್ಲ ನಮ್ಗೆ ಗೊತ್ತಿರೋದ್ ಕಲೆ, ನಾವ್ ಅದನ್ನೇ ತೋರ್ಸ್ಬೇಕು, ಅದ್ರ ಥ್ರೂ ನಾವ್ ಮನಿ ಮಾಡ್ಬೇಕು. ಆಮೇಲೆ ಏನಕ್ಕೆ ಬೇರೆ ಹುಡುಗಿರ್ ಸಡನ್ ಆಗಿ ಜಂಪ್ ಮಾಡ್ತಾರೆ ಬೇರೆ ತೆಲುಗು ಭಾಷೆಗೆ. ಇಲ್ಲಿ ಕೆಲಸ ಸಿಗ್ಲಿಲ್ಲ ಅಂದ್ರೆ ಅವ್ರ ಮನೆ ಹೇಗ್ ನಡಿಬೇಕು? ಇವಾಗ ಟ್ರೋಲ್ ಮಾಡೋರು ಅವ್ರು ಬಂದ್ ಇವ್ರ ಮನೆ ನಡ್ಸಕ್ ಆಗತ್ತಾ? ಅವ್ರು ಬಂದ್ ರೇಷನ್ ಕೊಡಕ್ ಆಗತ್ತಾ ಹೆಣ್ಮಗ್ಳಿಗೆ? ಇಲ್ಲ, ಅವ್ಳು ದುಡ್ಕೊಳ್ಳಬೇಕು. ಅವ್ರ ಅಟ್ಲೀಸ್ಟ್ ಒಂದ್ ಹೆಣ್ಮಗ್ಳಾಗಿ ಒಂದ್ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದಾಳೆ ಅವಳು. ಏನು ಬೇರೆ ದಾರಿ ಹಿಡಿದೆ ಸಿನಿಮಾ ಮಾಡ್ಕೊಂಡು ಅವ್ರ ತಂದೆ ತಾಯಿನ ನೋಡ್ಕೊಂಡು ಖುಷಿಯಾಗಿದ್ದಾಳೆ ಅಂದ್ರೆ ಅದನ್ನ ಆಬ್ವಿಯಸ್ಲಿ ನಾನು ಅದನ್ನ 100% ಒಪ್ತೀನಿ. ಹಿಟ್ ಅವ್ರ ಫ್ಲಾಪ್ ಅವ್ರು ಆ ಸಿನಿಮಾ ಮಾಡಿದ್ರೆ ಅದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ಗೆ. ಸರ್, ಈಗ ಹೀರೋಯಿನ್ಸ್ ಗಳಿಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಏನಾದ್ರು ಚಾನ್ಸ್ ಸಿಗುತ್ತೆ? ಹೀರೋಗಳಿಗೆ ತುಂಬಾ ಕಷ್ಟ ಇದೆ. ಎಲ್ಲವೂ ಒಂದು ಗೊತ್ತಿಲ್ಲ, ಯಾಕೆಂದ್ರೆ ಹೀರೋಗಳು ಕಷ್ಟ ಇದೆ, ನಿಮಗೂ ಗೊತ್ತಿದೆ ವಿಚಾರ. ಹೀರೋಯಿನ್ಸ್ಗಳಿಗೆ ಒಂದ್ ಕಡೆ ಇಟ್ಟರೆ ಒಂದ್ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಬೇರೆಯವ್ರು ಕರೀತಾರೆ, ಮಾಡ್ತಾರೆ. ಬಟ್ ಹೀರೋಗಳಿಗೆ ಅಂತಲ್ಲ, ಸಪೋರ್ಟಿಂಗ್ ಆರ್ಟಿಸ್ಟ್ಗಳಿಗೂ ಕಷ್ಟನೇ. ಮೋಸ್ಟ್ಲಿ ವಿಲನ್ಸ್ಗೆ ಆಗ್ಬಹುದು ಬಹುಶಃ. ಐ ಮೀನ್ ಆತರ ಅಂದ್ರೆ ಈಗ ಪ್ಯಾನ್ ಇಂಡಿಯಾ ಆತರ ಸಿನಿಮಾ ಒಂದ್ ಇಟ್ಟಾದ್ರೆ ಎಲ್ಲ ಕಡೆ ಕರೀತಾರೆ. ಬಟ್ ಈಗ ಒಂದಷ್ಟು ಅಟ್ಲೀಸ್ಟ್ ಸೌತ್ ಇಂಡಸ್ಟ್ರಿಗಳಲ್ಲಿ ಒಂದಷ್ಟು ಇಲ್ಲಿ ಮಾಡಿದವ್ರು ಅಲ್ಲಿ ಮಾಡಿದವ್ರು ಇಲ್ಲಿ ಒಂದಷ್ಟು ಕಾಣ್ತಾ ಇದೆ. ಇದೊಂದು ಒಳ್ಳೆ ಬೆಳವಣಿಗೆ. ಐ ಮೀನ್ ಅದೊಂದು ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ತರ ಅದು ಆಗ್ಬೇಕು. ಅವರು ನಾವೇ ಬೇರೆ ಇನ್ನೊಂದು ಸಂಸ್ಕೃತಿಗೆ ಒಡ್ಕೊಂಡು ನಮ್ಮನ್ನ ನಾವು ಟೆಸ್ಟ್ ಮಾಡ್ಕೊ, ಒಬ್ಬ ಆರ್ಟಿಸ್ಟ್ ಆಗಿ ಟೆಸ್ಟ್ ಮಾಡ್ಕೊಳ್ಳೋದು, ಅದೆಲ್ಲ ಒಳ್ಳೇದು. ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್.